ಶಾಲೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ. ವಿದ್ಯಾರ್ಥಿಗಳ ಸೃಜನಶೀಲತೆಗೆ ಒತ್ತು. ಕರ್ನಾಟಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಂಡಮ್ಮ ಕ್ಯಾಂಪ್ ಗಂಗಾವತಿಯಲ್ಲಿ ಶಾಲೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಸಂಬಂಧಿಸಿದ ಸಭೆ ನಡೆಯಿತು. ಸಭೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ಕಲಾತ್ಮಕ ಪ್ರತಿಭೆ ಹಾಗೂ ಸಾಮಾಜಿಕ ಜಾಗೃತಿ ಬೆಳೆಸುವ ಉದ್ದೇಶದಿಂದ ವಿವಿಧ ಶೈಕ್ಷಣಿಕ ಹಾಗೂ ಸಹಪಠ್ಯ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಳುವ ಕುರಿತು ಚರ್ಚಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅನಾವರಣಗೊಳಿಸಿ ಉತ್ತಮ ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ, ಶಾಲೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಅತ್ಯಗತ್ಯವಾಗಿದೆ. ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಶಾಲೆಯ ಪ್ರಗತಿಗೆ ಕೈ ಜೋಡಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಬಳಿಕ ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿ ಧನರಾಜ್ ಮಾತನಾಡಿ, ಶಿಕ್ಷಣದ ಜೊತೆಗೆ ಕಲೆ, ಸಂಸ್ಕೃತಿ ಹಾಗೂ ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆಯು ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಶಾಲೆಯ ಅಭಿವೃದ್ಧಿಗೆ ನಮ್ಮಿಂದ ಸಾಧ್ಯವಾದ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲು ಸದಾ ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಗಣ್ಯರು, ಮುಖಂಡರು ಹಾಗೂ ಪಾಲಕರು ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸುವ ಸಂಕಲ್ಪ ಮಾಡಿದರು. ಪ್ರಸ್ತುತ ಶಾಲೆಯಲ್ಲಿ ಅಲ್ಪಸಂಖ್ಯೆಯ ವಿದ್ಯಾರ್ಥಿಗಳಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಕ್ಕಳನ್ನು ಶಾಲೆಗೆ ಸೇರಿಸಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸುವ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವುದಾಗಿ ಶಪಥ ಮಾಡಿದರು. ಸಭೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಾದ ಧನರಾಜ್, ಎಚ್ ಮಲ್ಲಿಕಾರ್ಜುನ್, ಸಾನಿಕ್, ವೀರೇಶ್ ನಾಯಕ್ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಕನಸು ನ್ಯೂಸ್, ಗಂಗಾವತಿ. 2026 ಮತ್ತು 27ನೇ ಸಾಲಿನ ಈ ನಮ್ಮ ಸರ್ಕಾರಿ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಂಡಮ್ಮ ಕ್ಯಾಂಪ್ ಶಾಲೆ, ಈ ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕಪ್ಪ ಅಂತಂದರೆ ಸಾಕಷ್ಟು ಎಲ್ಲರೂ ಈ ಭಾಗದ ಎಲ್ಲರೂ ಶಿಕ್ಷಣ ಪ್ರೇಮಿಗಳು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಈ ವರ್ಷ ಸ್ವಲ್ಪ ಒಂದು 10 ಮಕ್ಕಳ ಸಂಖ್ಯೆ ಜಾಸ್ತಿನೇ ಆಗಿದೆ. ಅದೇ ರೀತಿ ಇನ್ನೂ ಮಾಡಬೇಕು, ಇನ್ನೂ ದಾಖಲಾತಿ ಹೆಚ್ಚಿಸ್ಬೇಕು. ಆಮೇಲೆ ಮಕ್ಕಳ ಕಲಿಕೆ ಸಹಿತನೂ ಹೆಚ್ಚಾಗಬೇಕು. ಆಮೇಲೆ ಮಕ್ಕಳ ಆಟೋಪಾಠ ಚಟುವಟಿಕೆಗಳು ಸಹಿತನೂ ಜಾಸ್ತಿ ಆಗಬೇಕು. ಏನಾದರೂ ಮಾಡೋಣ ಅಂತಂದು ತಮ್ಮ ಏನೇ ಕೆಲಸಗಳಿದ್ರು ಸಹಿತನು ನಮ್ಮ ಶಾಲೆ ವಿಷಯದಾಗ ಏನಾದರೂ ಇದ್ರು ಸಹಿತನು ಅತಿ ಹೆಚ್ಚಾಗಿ ಭಾಳ ಅಪಾರಲಿಂದ ಬಂದು ಇದು ಏನಾದರೂ ಮಾಡೋಣ ಸರ್, ಶಾಲೆ ಅಭಿವೃದ್ಧಿ ಮಾಡೋಣ, ಮಕ್ಕಳಿಗೆ ಏನಾದರೂ ಚಟುವಟಿಕೆ ಮಾಡಿಸೋಣ, ಅವ್ರನ್ನ ಕರ್ಸೋಣ, ಇವ್ರನ್ನ ಕರ್ಸೋಣ ಅಂತಂದು ಭಾಳ ಯೋಜನೆಗಳು ಸಹಿತನು ಇಟ್ಟಾರ. ಅದೇ ರೀತಿಯಾಗಿ ನಮ್ಮ ಸಾರ್ ಸಹಿತನು ಇವತ್ತು ಧನರಾಜ್ ಸರ್ ಸಹಿತನು ಇವತ್ತು ಬಂದಿದ್ದು ಅವರು ಮಾತುಗಳು ಕೇಳಿ ನಮಗೆ ಭಾಳ ಇಷ್ಟ ಆಯ್ತು, ಭಾಳ ಆಸೆ ಆಯ್ತು. ಅವರು ಇಷ್ಟು 3 ಲಕ್ಷ ಮಕ್ಕಳು ನಾವು ಇದು ಮಾಡ್ತಾ ಇದ್ದೀವಿ ಆಗ ಈಗ ಅಂತೇಳಿ ನಮಗೆ ಭಾಳ ಸಂತೋಷ ಆಯಿತು. ನಮ್ಮ ಈ ಒಂದು ಶಾಲೆ ಒಳಗೆ ಬಂದು ಇಂಥ ಒಂದು ನುಡಿಗಳು ಹೇಳಿ ನಮಗೆ ಭಾಳ ಸಂತೋಷ ಆಯಿತು. ಅವ್ರಿಗೆಲ್ಲರಿಗೂ ನಾವು ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕ ನಾವು ಸ್ವಾಗತ ಮಾಡ್ತೀವಿ. ಗುಂಡಮ್ಮ ಕ್ಯಾಂಪ್ ಹಾಗೂ ಈ ಸುತ್ತಮುತ್ತಲಿನ ಭಾಗದ ಜನರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಾವು ಕಳೆದ 6 ತಿಂಗಳಿಂದ ಏನು ಈ ಶಾಲೆಯ ಅಭಿವೃದ್ಧಿಯನ್ನು ಮಾಡಬೇಕಂತ ಏನು ನಮ್ಮ ಈ ಗುಂಡಮ್ಮ ಕ್ಯಾಂಪ್ ಭಾಗದ ಎಲ್ಲ ಯುವಕರೊಂದಿಗೆ ಸೇರಿ ಹಂತವಾಗಿ ಚರ್ಚೆ ಶುರು ಮಾಡಿದಾಗ ಆ ಚರ್ಚೆಯ ಹಾಗೂ ದಾಖಲಾತಿ ಆಂದೋಲನದ ಫಲಿತಾಂಶವೇ ಈ ಶಾಲೆ ಇವತ್ತು 20 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಕಳೆದ ಬಾರಿ ನಾವು ಜನವರಿಯಲ್ಲಿ ನೋಡಿದಾಗ ಇಷ್ಟು ಮಕ್ಕಳು ಇರಲಿಲ್ಲ, ಹಾಜರಾತಿ ಕೇವಲ 3-4 ಇರ್ತಿತ್ತು. ಆ ದಾಖಲಾತಿ ಆಂದೋಲನ ಸತತ ಸಭೆಗಳನ್ನು ಮಾಡಿ ಎಲ್ಲರನ್ನು ಒಗ್ಗೂಡಿಸಿ, ಹಿರಿಯರನ್ನ ಯುವಕರನ್ನ ಎಲ್ಲ ಒಗ್ಗೂಡಿಸಿದಾಗ ಹಂತವಾಗಿ ಸಭೆ ಮಾಡಿ ಹಾಗೂ 2 ಹಂತದಲ್ಲಿ ದಾಖಲಾತಿ ಆಂದೋಲನವನ್ನು ಮಾಡಿದಾಗ ನಮಗೀಗ ಜುಲೈ 23ನೇ ತಾರೀಕಿವರೆಗೆ ಈ ದಿನದವರೆಗೂ 20 ಮಕ್ಕಳು ಈ ಶಾಲೆಗೆ ದಾಖಲಾತಿಯನ್ನು ಪಡೆದಿದ್ದಾರೆ. ಒಟ್ಟು 20 ಮಕ್ಕಳು ಈ ಶಾಲೆ ಒಂದು ದಾಖಲಾತಿದ್ದಾರೆ. ಇದನ್ನೆಲ್ಲ ಸತತ ಒಂದು 2-3 ತಿಂಗಳಿಂದ ನಮ್ಮ ಧನರಾಜ್ ಸರ್ ಗಮನಿಸಿ ಪರವಾಗಿಲ್ಲ, ಇಲ್ಲಿ ಈ ಭಾಗದ ಯುವಕರು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಎಲ್ಲರಿಗೂ ಸ್ಫೂರ್ತಿ ಆಗಂತ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ಸಮಾಜಕ್ಕೆ ಬಹಳ ದಾರಿದೀಪವಾಗ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಭಾಗದಲ್ಲೂ ಕೂಡ ಇಂಥ ಯುವಕರು ಇದ್ದಾರೆ ಅಂತ ಅವ್ರಿಗೆ ಸಾಮಾಜಿಕ ಜಾಲತಾಣಗಳಲ್ಲಾಗ್ಬೋದು, ದಿನಪತ್ರಿಕೆಗಳಲ್ಲದ ಅದೆಲ್ಲ ನೋಡಿ ಸ್ವಯಂ ಪ್ರೇರಿತರಾಗಿ ಅವರೇ ನಮ್ಮ ಹಿರಿಯರಿಗೆ, ನಮ್ಮ ಮಲ್ಲಿಕಾರ್ಜುನ್ ಸರ್ಗೆ ನಿನ್ನೆ
ಅವರಿಗೆ ಫೋನ್ ಮಾಡಿ, ಇಲ್ಲಪ್ಪ ಇಲ್ಲ ಸರ್, ತಾವು ತಮ್ಮ ಶಾಲೆಗೆ ನಾನು ಭೇಟಿ ಕೊಡ್ತೀನಿ, ನನಗೂ ಕೂಡ ಭಾಳ ಖುಷಿ ಆಯಿತು ನಿಮ್ಮ ಒಂದು ಈ ಪ್ರಯತ್ನ ನೋಡಿ. ಅದೇ ರೀತಿ ಇವತ್ತು ಪ್ರಯತ್ನದ ಭಾಗವಾಗಿ ಬಂದು ನಮಗೆ ಇಲ್ಲ, ಈ ಶಾಲೆಯ ಮಕ್ಕಳಲ್ಲಿ ಇನ್ನೂ ಕಲಿಕೆಯ ಜೊತೆಗೆ ಕೌಶಲ್ಯನೂ ವೃದ್ಧಿ ಆಗಬೇಕು, ಅದರ ಜೊತೆಗೆ ಮಕ್ಕಳಿಗೆ ಇಂಗ್ಲೀಷ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಕೂಡ ನಾನು ಶುರು ಮಾಡ್ತೀನಿ. ಮಕ್ಕಳ ಕಲಿಕಾ ಮಟ್ಟವನ್ನು ಹೇಗೆಲ್ಲ ಸುಧಾರಿಸ್ಬೇಕು ಅನ್ನೋದನ್ನ ಹಂತ ಹಂತವಾಗಿ ನಾವು ಸುಧಾರಿಸೋಣ. ನಿಮ್ಮೊಂದಿಗೆ ನಾನು ಕೂಡ ಒಬ್ಬನಾಗಿ ಕೈ ಜೋಡಿಸ್ತೀನಿ. ನನ್ನ ಪ್ರಯತ್ನ ಕೂಡ ಇರ್ತೈತಿ ಈ ಶಾಲೆ ಅಭಿವೃದ್ಧಿ ಅಂತ ಹೇಳಿದಾಗ ನಮಗೂ ಕೂಡ ಭಾಳ ಸೂಕ್ತ ಹಾಗೂ ಸಮಂಜಸ ಅನ್ನಿಸ್ತು. ನಾವು ಕೂಡ ಅವ್ರನ್ನ ಸರ್, ಇಲ್ಲಿ ಇರ್ತಕ್ಕಂಥ ಏನೆಲ್ಲ ಒಂದು ಲೋಪದೋಷಗಳಿದ್ದಾರೆ, ಕಲಿಕಾ ಮಟ್ಟ ಆಗಿರ್ಬೋದು, ಶಾಲೆಯ ಸಾಮಗ್ರಿಗಳ ವಿಷಯದಲ್ಲಿ ಆಗಿರ್ಬೋದು, ಇಲ್ಲಿಯ ಸಂಪನ್ಮೂಲಗಳ ತಕ್ಕ ಮಟ್ಟಿಗೆ ಸಂಪನ್ಮೂಲದ ಅದನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಹಾಗೂ ಅವರು ಗ್ರಹಿಸುವ ಮಟ್ಟ, ವಿದ್ಯೆಯನ್ನು ಗ್ರಹಿಸುವ ಮಟ್ಟಕ್ಕೆ ಏನೆಲ್ಲ ತಾವು ಪ್ರಯತ್ನ ಮಾಡೋದು ಅದೆಲ್ಲ ಪ್ರಯತ್ನ ಮಾಡಿರಿ. ತಮ್ಮೊಂದಿಗೆ ನಾವು ಕೈ ಜೋಡಿಸ್ತೀವಿ, ನಮ್ಮೊಂದಿಗೆ ನೀವು ಕೈ ಜೋಡಿಸ್ರಿ ಅಂತ ಒಂದೇನು ನಾವು ಸಭೆ ಮಾಡಿದಾಗ ತೀರ್ಮಾನ ಆಯಿತು. ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈಗಿನ ಆಧುನಿಕ ಯುಗಕ್ಕೆ, ಯಾಕಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಇದೆ, ಆ ಹಂತಕ್ಕೆ ಈಗ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ತಯಾರು ಮಾಡ್ಬೇಕನ್ನೋದನ್ನೆಲ್ಲ ಅವರೆಲ್ಲ ಅತ್ಯಂತ ನುರಿತ ಶಿಕ್ಷಕರಿದ್ದಾರೆ. ಯಾಕಂದ್ರೆ ಒಂದು ವಿಶೇಷ ಏನಂದ್ರೆ, ನಾನು ಕೂಡ PUCಯಲ್ಲಿ ಅವರ ಇಂಗ್ಲಿಷ್ ಕ್ಲಾಸಿನ ವಿದ್ಯಾರ್ಥಿ, ಅವರ ವಿದ್ಯೆ ಕೂಡ ನನ್ನಲ್ಲಿದೆ. ಅದೆಲ್ಲ ಹಂತವಾಗಿ ನಮಗೂ ಕೂಡ ಅವ್ರ ಜೊತೆಗೆ ಕೆಲಸ ಮಾಡೋಕೆ ಭಾಳ ಖುಷಿ ಇದೆ. ಮುಂದೆ ನಮ್ಮ ಮಕ್ಕಳಿಗೆ ಇನ್ನೂ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಸಿಗುತ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ನಮ್ಮ ಗುಂಡಮ್ಮ ಕ್ಯಾಂಪ್ ಭಾಗದ ಪಾಲಕರೇ ಆಗಿರ್ಬೋದು, ಪೋಷಕರಾಗಿರ್ಬೋದು, ತಮ್ಮ ಸಹಕಾರ ಕೂಡ ಇದಕ್ಕೆ ಭಾಳ ಮುಖ್ಯ ಅಂತೇಳಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಡೀ ದೇಶಾದ್ಯಂತ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸಾಕಷ್ಟು ಚರ್ಚೆಗಳು, ಪತ್ರಿಕೆಗಳಲ್ಲಿ ಲೇಖನಿಗಳು ಹಾಗೂ ಟಿವಿಗಳಲ್ಲಿ ಚರ್ಚಾಕೂಟಗಳು ನಡೀತಾ ಇರುವಂಥ ಕಾಲ. ಆದರೆ ಗ್ರೌಂಡ್ ರಿಯಾಲಿಟಿ ಅನ್ನೋದು ತುಂಬ ಬೇರೆ ರೀತಿ ಇರ್ತದೆ. ಇಷ್ಟೆಲ್ಲ ಚರ್ಚೆಯ ಮಧ್ಯೆಯೂ 3,467 ಸರ್ಕಾರಿ ಶಾಲೆಗಳು ಕಳೆದ 1 ದಶಕದಿಂದ ಮುಚ್ಚೋಗಿರೋದು ನಮ್ಮೆಲ್ಲರ ಒಂದು ದೌರ್ಭಾಗ್ಯ ಅಂತ ಹೇಳಬೇಕು. ಆದರೆ ಇಂತಹ ಒಂದು ನಿರಾಶಾದಾಯಕ ವಾತಾವರಣದಲ್ಲೂ ಸಹ ಈ ಗುಂಡಮ್ಮ ಕ್ಯಾಂಪ್ ಕಿರಿಯ ಪ್ರಾಥಮಿಕ ಶಾಲೆ ಒಂದು 3 ಅಥವಾ 4 ದಾಖಲಾತಿಗಳಿದ್ದಲ್ಲಿ ಈ ಯುವ ಮಿತ್ರರ ತಂಡ ಮಲ್ಲಿಕಾರ್ಜುನ್ ಸರ್ ಅವರ ನೇತೃತ್ವದಲ್ಲಿ ಶಾಲೆಯನ್ನು ಉಳಿಸ್ಬೇಕು ಅನ್ನೋ ಒಂದು ಸಂಕಲ್ಪದಿಂದ ಕಳೆದ ಬಾರಿ ಶಾಲಾ ದಾಖಲಾತಿಗಾಗಿ ತುಂಬ ಶ್ರಮ ವಹಿಸಿ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಂಡು ಈ ಶಾಲೆಯನ್ನು ಉಳಿಸ್ಬೇಕಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ಇವತ್ತು ನಮ್ಮ ಸಮಾಜಕ್ಕೆ ಕತ್ತಲೆಯ ಕುರಿತು ಮಹಾಕಾವ್ಯ ಬರೆಯೋರು ಬೇಕಾಗಿಲ್ಲ, ಒಂದು ಸಣ್ಣ ಹಣತೆ ಅಥವಾ ದೀಪವನ್ನು ಇಡುವಂತಹ ಇಂಥ ಯುವ ಸಮುದಾಯದ ಅಗತ್ಯತೆ ನಮಗಿದೆ. ನಾನು ತುಂಬ ದಿನಗಳಿಂದ ಇವರ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೆ. ನನಗೂ ಅನ್ನಿಸ್ತಾ ಇತ್ತು ಇವ್ರ ಜೊತೆ ನಾವು ಕೈ ಜೋಡಿಸ್ಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಇಂದು ಈ ಶಾಲೆಗೆ ಭೇಟಿ ಕೊಟ್ಟು, ನಾನು ಈಗಾಗಲೇ ಹೇಳ್ದಂಗೆ ಸಮುದಾಯದ ಸಹಭಾಗಿತ್ವ ಅನ್ನೋದು ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತುಂಬ ಅಮೂಲ್ಯವಾದ ಒಂದು ಸಂಪತ್ತಾಗಿದೆ. ಇಲ್ಲಿ ಆ ಸಹಭಾಗಿತ್ವ ನನಗೆ ಕಂಡುಬರ್ತಾ ಇದೆ. ಸೊ ನಮ್ಮಿಂದ ಏನು ಸಹಾಯಗಳು, ಅದು ಪಠ್ಯೇತರ ಅಥವಾ ಶಿಕ್ಷಕರ ತರಬೇತಿ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಸಹಕಾರ ಒದಗಿಸಲು ನಾವೆಲ್ಲ ಸಿದ್ಧರಿದ್ದೇವೆ. ವಿಶೇಷವಾಗಿ ಈ ತಂಡದ ಒಬ್ಬ ಸದಸ್ಯನಾಗಿ ಕೆಲಸ ಮಾಡಲಿಕ್ಕೂ ನಾವು ಸಿದ್ಧ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸಿ, ಮುಂದೆ ನಮ್ಮ ಸಾಧನೆಗಳು ಮಾತನಾಡುವಾಗಲಿ ಈ ಶಾಲೆಯ ದಾಖಲಾತಿಗಳು ಒಂದು 3 ಅಂಕಿಯನ್ನು ತಲುಪುವಂತೆ ಆಗಲಿ, ಆ ದಿನ ಹೆಚ್ಚಿನ ಇನ್ನು ವಿಷಯಗಳನ್ನು ಪ್ರಸ್ತಾಪ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.